ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಚಾತುರ್ಮಾಸ ಯಾವಾಗ ಪ್ರಾರಂಭ ಮತ್ತು ಚಾತುರ್ಮಾಸದಲ್ಲಿ ಮತ್ತೆ ನಾವು ಯಾವ್ಯಾವ ರಂಗೋಲಿಗಳನ್ನು ಹಾಕೋಬೋದು ಅಂದರೆ ಈಗ ರಂಗೋಲಿ ವ್ರತ ಹಿಡಿತಾರೆ ನೋಡ್ರಿ, 4 ತಿಂಗಳು ಪೂರ್ತಿ ರಂಗೋಲಿ ಹಾಕುವಂಥದ್ದು. ಯಾವ್ಯಾವ ರಂಗೋಲಿಗಳನ್ನು ಹಾಕೋಬೋದು ಅನ್ನೋದನ್ನು ತೋರಿಸ್ತೀನಿ. ಮತ್ತು ಪೂರ್ತಿ ಚಾತುರ್ಮಾಸದ ರಂಗೋಲಿ ಯಾವ ಥರ ಇರುತ್ತೆ ಅನ್ನೋದನ್ನು ಮತ್ತೆ ನಾನು ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ರಿ. ಅದನ್ನು ಹಾಕೋಕ್ಕಾಗಲ್ಲ ಅನ್ನೋರು ಅದರಲ್ಲಿ ಕೆಲವೊಂದು ರಂಗೋಲಿಗಳನ್ನು ನಾವು ಪ್ರತಿನಿತ್ಯ ಹಾಕೋಬೋದು ನೋಡ್ರಿ. ಅವು ಯಾವ ಅಂತ ನೋಡೋಣ. ಮೊದಲು ಏನಪ್ಪ ಅಂದ್ರೆ ಯಾವುದೋ ರಂಗೋಲಿ ಹಾಕಲಿ ಶ್ರೀಕಾರವನ್ನು ಹಾಕ್ಕೊಳ್ರಿ, ಹಾಕ್ಕೊಂಡು ಶುರು ಮಾಡಿರಿ. ಇದು ಚಾತುರ್ಮಾಸ ನೋಡ್ರಿ, ಇದೇ ವಾರ ಇದೇ ತಿಂಗಳು ಅಂದರೆ ಜುಲೈ 6ನೇ ತಾರೀಕು ಪ್ರಾರಂಭ ಆಗುತ್ತೆ. ಆವತ್ತು ಭಾನುವಾರ ಶೈನಿ ಏಕಾದಶಿ ಐತೆ ನೋಡ್ರಿ, ಅಲ್ಲಿಂದ ಪ್ರಾರಂಭ ಆಗಿ ಅದು ಆಷಾಢ ಮಾಸದೊಳಗನ ಪ್ರಾರಂಭ ಆಗುವಂಥದ್ದು ವರ್ಷ 4 ತಿಂಗಳು ಅಂದರೆ ತುಳಸಿ ವಿವಾಹದ ದಿನ ಉತ್ಥಾನ ದ್ವಾದಶಿವರೆಗೂ ಇದು ಇರುತ್ತೆ ನೋಡ್ರಿ ಚಾತುರ್ಮಾಸ. 4 ತಿಂಗಳು ವ್ರತ, ದಾನ ಮತ್ತು ಉಪವಾಸ ನಿಯಮಗಳು ಬೇರೆ ಬೇರೆ ಇರ್ತಾವೆ. ಈ ದಿನ ನೋಡ್ರಿ ಆ ಒಂದು ದಿವಸ ಹಾಕುವಂಥ ದಿನಾಲು ಪ್ರತಿನಿತ್ಯನೂ ನಾವು ಹಾಕುವಂಥ ಕೆಲವು ರಂಗೋಲಿಗಳನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ರಿ. ಏನೇನು ಹಾಕೋಬೋದು ಅನ್ನೋದನ್ನು ಮೊದಲು ನಾನು ಶಂಖ ಚಕ್ರ ಮತ್ತು ಸ್ವಸ್ತಿಕವನ್ನು ಹಾಕ್ಕೊತಾ ಇದ್ದೀನಿ ನೋಡ್ರಿ. ಈ ಕಡೆ ಬಲಭಾಗ ಎಡಭಾಗ ನೋಡ್ಕೊಂಡು ಹಾಕೋಬೇಕು. ನಾನು ತೋರಿಸೋದ್ರಿಂದ ಏನೇನು ರಂಗೋಲಿ ಹಾಕೋಬೋದು ಅಂತ ಹಾಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ತೀನಂತೆ ನೋಡ್ರಿ. ಫಸ್ಟ್ ಯಾವ್ಯಾವ ರಂಗೋಲಿ ವ್ರತವನ್ನು ಹಿಡಿಬೋದು ಅಂತ ಹೇಳೋದಾದರೆ ಮೊದಲು ಪದ್ಮವನ್ನು 1 ಲಕ್ಷ ಪದ್ಮ ಹಾಕ್ತಾರೆ. 4 ತಿಂಗಳು ಪೂರ್ತಿನ 1 ಲಕ್ಷ ಪದ್ಮವನ್ನು ಹಾಕೋಬೋದು. ಇಲ್ಲ ಅಂದರೆ ಮತ್ತೆ ನೀವು ಶಂಖ ಚಕ್ರ ಇವನ್ನೆಲ್ಲ ಹಾಕೋಬೋದು. ಪದ್ಮವನ್ನು ನೋಡ್ರಿ 1 ಲಕ್ಷ ಯಾವ ಥರ ಹಾಕೋಬೇಕು ಅಂತ ನೋಡೋದಾದ್ರೆ ಪ್ರತಿನಿತ್ಯ ಕೂಡ 4 ತಿಂಗಳು 1000 ಪದ್ಮವನ್ನು ಹಾಕೋಬೇಕು. ಹಾಕ್ಕೊಂಡ್ರಂತಂದ್ರೆ ನಿಮಗೆ ಅಷ್ಟಾಗುತ್ತೆ. ಮತ್ತು ಏನಂದ್ರೆ ಒಂದು ಸ್ವಲ್ಪ ಹೆಚ್ಚು ಹಾಕಬೇಕು. ಒಂದೊಂದು ಸಲ 1000 ಹಾಕೋಮುಂದೆ ಏನಾರ ವ್ಯತ್ಯಾಸ ಆಗಿ ಕಮ್ಮಿ ಆಗಿತ್ತು ಮಾಡಿತ್ತು ಅಂದ್ರೆ ಆವಾಗ ನೀವು ಜಾಸ್ತಿ ಹಾಕಿದ್ರಪ್ಪ ಅಂತಂದ್ರೆ ಅದು ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ. ಅಂದ್ರೆ ಒಂದು 5ರಿಂದ 10,000 ಹೆಚ್ಚಿಗೆ ಹಾಕಿದ್ರೆ ಸರಿ ಹೋಗುತ್ತೆ ನೋಡ್ರಿ. 1 ಲಕ್ಷ ಪದ್ಮವನ್ನು ಹಾಕ್ಕೊಳ್ಳುವಂಥದ್ದು ಹಿಂಗೆ ಈಗ ತೋರ್ಸಕತ್ತೀನಿ ನೋಡ್ರಿ. ಹಿಂಗೆ ಪದ್ಮ ಹಾಕ್ಕೊಳ್ಳೋದು, ಇವನ್ನ ಏನಂದ್ರೆ 1 ಲಕ್ಷ ಹಾಕೋಬೇಕು. ಮತ್ತು ಇದಕ್ಕೆ ದಾನ ಏನಪ್ಪ ಅಂತಂದ್ರೆ ಈ ಒಂದು ಪದ್ಮವನ್ನು ಬೆಳ್ಳಿಲಿ ಮಾಡಿಸಿ ದಾನವನ್ನು ಕೊಡೋದು. ಸಣ್ಣದು ಒಂದು ಹೂವಿನ ಥರ ಮಾಡಿಸ್ಬಿಟ್ಟು ಯಾರಿಗಾರ ನೀವು ದಾನವನ್ನು ಕೊಡ್ಬೋದು ನೋಡ್ರಿ. ಇಲ್ಲಾಂದರೆ ಮನೆ ಮೇಲೆ ಅಚ್ಚುಗತ್ತೆ ಹಾಕಿಸ್ತಾರೆ, ಹಂಗಾದ್ರೂ ಮಾಡಿ ಕೊಡ್ಬೋದು. ಮತ್ತು ನಂತರ ಏನಪ್ಪ ಅಂದರೆ ನೀವು ಬೇರೆ ಯಾವ್ಯಾವ ರಂಗೋಲಿಗಳನ್ನು ಹಾಕೋಬೋದು ಅಂತ ಹೇಳೋದಾದ್ರೆ ದಶಾವತಾರ ರಂಗೋಲಿನೂ ಕೂಡ ಹಿಡಿಬೋದು. 4 ತಿಂಗಳು ಪ್ರತಿನಿತ್ಯ ಬೆಳಗ್ಗೆ ಹಾಕೋದು. ಈಗ ನಾನು ಇಷ್ಟೊತ್ತು ಪದ್ಮವನ್ನು ತೋರಿಸಿದ್ದೀನಿ. ಇದೇನಂದ್ರೆ ಶಂಖಚಕ್ರ ಮತ್ತು ಪದ್ಮ, ದಶಾವತಾರ ಈ ಥರ ಎಲ್ಲ ಹಾಕ್ಕೊಳ್ಳೋದು ನೋಡ್ರಿ. ನೀವು 4 ತಿಂಗಳ ಕಾಲ ಏನಪ್ಪ ಅಂತಂದ್ರೆ ಈ ರಂಗೋಲಿ ಅಂದರೆ ಯಾವುದನ್ನು ಹಿಡಿದಿರ್ತೀರಿ ನೋಡ್ರಿ ಅದನ್ನು ಪ್ರತಿನಿತ್ಯ ಹಾಕೋದು. ಇಲ್ಲ ಅಂದರೆ ಚಾತುರ್ಮಾಸದ ರಂಗೋಲಿ ಹಿಡಿದ್ರಪ್ಪ ಅಂದ್ರೆ ಅದನ್ನು ಕೂಡ ಹಾಕೋದು. ಇಲ್ಲ ಅಂದರೆ ಗೋಪದ್ಮವನ್ನು ಹಿಡಿದ್ರಪ್ಪ ಅಂತಂದ್ರೆ ಗೋಪದ್ಮವನ್ನು ಹಾಕೋದು. ಹೋದ ವರ್ಷ ನಾನು ಚಾತುರ್ಮಾಸ ರಂಗೋಲಿ ಮತ್ತು ಗೋಪದ್ಮ ಎರಡೂ ಹಿಡಿದಿದ್ದೆ. ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ನೋಡ್ರಿ. ಈ ಸತಿನೂ ತೋರಿಸ್ತೀನಿ ಅಂತ. ಮತ್ತು ನೋಡ್ರಿ ಶಂಖಚಕ್ರವನ್ನು ಹಾಕೊಳ್ಳೋದಾತಪ್ಪ ಅಂತಂದ್ರೆ 12 ಶಂಖ 12 ಚಕ್ರ ಪ್ರತಿನಿತ್ಯ ಹಾಕೊಳ್ಳೋದು. ಶ್ರೀಕಾರ ಸ್ವಸ್ತಿಕೆಲ್ಲ ಹಾಕೊಂಡ ನಂತರ ನೀವು ಶಂಖಚಕ್ರವನ್ನು ಹಾಕೊಳ್ಳೋದು. ಏನೇನು ಹಾಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ನೀವು ಕರೆಕ್ಟಾಗಿ ಚಾತುರ್ಮಾಸದ ರಂಗೋಲಿ ಅದನ್ನೆಲ್ಲ ಹಾಕೋದಾತಂದ್ರೆ ಬಲಭಾಗದೊಳಗೆ ಮತ್ತು ಎಡಭಾಗದೊಳಗೆ ನೋಡಿಕೊಂಡು ಚಕ್ರ ಹಾಕ್ಕೋಬೇಕು. ಮತ್ತು ಇದನ್ನು ಹಾಕ್ಕೋಬೇಕು, ಏನು ಶಂಖವನ್ನು ಹಾಕ್ಕೋಬೇಕು. 12 ಶಂಖ 12 ಚಕ್ರ ಯಾಕಪ್ಪ ಅಂದ್ರೆ 12 ಕೇಶವನಾಮಗಳು 24 ಹಾಗಾಗಿ ನೋಡ್ರಿ. ಈ ಒಂದು ಶಂಖಚಕ್ರವನ್ನು ಪ್ರತಿನಿತ್ಯ 12 ಹಾಕ್ಕೊಂಡ್ರೆ ಅಂದ್ರೆ ಅವೇ 12 ಹಾಕ್ಕೋಬೇಕು. ಮತ್ತು ದಾನ ಏನಪ್ಪ ಅಂತಂದ್ರೆ ಶಂಖಚಕ್ರ ಹಾಕಿದ್ರೆ ನೀವು 12 ಕರ್ಜಿಕಾಯಿ 12 ಚಕ್ಲಿಯನ್ನು ದಾನವಾಗಿ ಕೊಡ್ತಾರೆ ನೋಡ್ರಿ. ಈ ಥರ ನೀವು ಅಂದ್ರೆ 4 ತಿಂಗಳು ಪೂರ್ತಿ ಆದಮೇಲೆ ಯಾರಿಗಾದರೂ ಕೊಡ್ರಿ. ಮತ್ತು ಅದರ ಜೊತೆಗೆ ಮತ್ತೇನೇನು ರಂಗೋಲಿ ಹಾಕೋಬೋದಪ್ಪ ಅಂತಂದ್ರೆ ನೋಡಿರಿ ಈ ಥರ ಶಂಖಚಕ್ರ 4 ತಿಂಗಳು 12 ಹಾಕ್ಕೊಳ್ಳೋದು. ಅಂದ್ರೆ ಅಷ್ಟು ರಂಗೋಲಿ ಹಾಕೋಕೆ ಆಗದಿರೋರು ಈ ಥರ ನಾನು ಹೇಳ್ತಾ ಇರೋದು ನೋಡಿರಿ, ತೋರಿಸ್ತಾ ಇರೋದು.
ಮತ್ತು ಅದ್ರ ಜೊತೆಗೆ ನೀವು ಆಕಳ ಪಾದವನ್ನು ಹಾಕ್ಕೋಬೇಕು. 2 ಅಥವಾ 4 ಆಕಳ ಪಾದವನ್ನು ಹಾಕ್ಕೋಬೇಕು. ನಾನು 2 ಆಕಳ ಪಾದವನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನಿಮ್ಗೆ 2 ಹಾಕ್ಕೊಳ್ರಿ, ಇಲ್ಲ 4 ಆದ್ರೆ ಹಾಕ್ಕೊಳ್ರಿ. 2 ಹಾಕ್ಕೊಂಡ್ರಂದ್ರೆ 1ಕ್ಕೆ ಅರಶಿನ 1ಕ್ಕೆ ಕುಂಕುಮ ತುಂಬಬೇಕು. ನೀವು 4 ಹಾಕ್ಕೊಂಡ್ರೆ 2ಕ್ಕೆ ಅರಶಿನ 2ಕ್ಕೆ ಕುಂಕುಮವನ್ನು ತುಂಬ್ಕೋಬೇಕು ನೋಡಿರಿ. ತುಂಬಿ 4 ತಿಂಗಳು ಬರೀ ಇದನ್ನೊಂದೇ ಶ್ರೀಕಾರ, ಸ್ವಸ್ತಿಕ, ಶಂಖಚಕ್ರ ಹಾಕ್ಕೊಂಡು ಇವನಿಷ್ಟನ್ನು ಹಾಕ್ಕೋಬೋದು. ಆಕಳ ಪಾದ ಮಾತ್ರ. ಇದೇನಂತಂದರೆ ದಾನ ಏನಪ್ಪ ಅಂದರೆ ಬೆಳ್ಳಿ ಅಥವಾ ಹಿತ್ತಾಳಿದು ಒಂದು ಸಣ್ಣದು ಹಸು ಕರು ಇರುತ್ತೆ ನೋಡಿರಿ, ಅದನ್ನು ನೀವು ದಾನವಾಗಿ ಕೊಡ್ಬೋದು. ಕೆಲವರು ಏನಂದರೆ ಜೀವಂತ ಆಕಳನ್ನು ಕೂಡ ಶ್ರೇಷ್ಠ ದಾನವಾಗಿ ಕೊಡೋದಂತ ಕೊಡ್ತಾರೆ. ಅದು ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಮಾಡಿಕೊಳ್ರಿ. ಚಿಕ್ಕದು ಕೊಟ್ಟರು ಸರಿ, ದೊಡ್ಡದು ಕೊಟ್ಟರು ಸರಿ. ಇದು ಹಿತ್ತಾಳೆ ಅಥವಾ ತಾಮ್ರದ್ದು ಆಕಳ ದಾನ ಮಾಡೋದು. ಮತ್ತು ನೀವು ಅದ್ರ ಜೊತೆಗೆ ಏನಪ್ಪ ಅಂದರೆ ಇದನ್ನ 4 ತಿಂಗಳೊಳಗೆ ಮುಗಿಸ್ಬೇಕು. 4 ತಿಂಗಳಿಗೆ ಮುಗಿಸುವಂಥದ್ದು. ಮತ್ತು ನೋಡಿರಿ, ಮಧ್ಯೆ ಮಧ್ಯೆ ಪೀರಿಯಡ್ಸ್ ಆದಾಗ ಅವಾಗ 4 ದಿವಸ ಮಿಸ್ ಆಗಿರುತ್ತಲ್ಲ, ಅದನ್ನೆಲ್ಲ ನೀವು ಕೌಂಟ್ ಮಾಡಿಕೊಂಡು 4 ತಿಂಗಳಲ್ಲಿ ಅಷ್ಟು ಎಷ್ಟು ಮಿಸ್ ಆಗಿರ್ತಾವೆ ನೋಡಿರಿ, ಇದು ಮುಗಿದ ನಂತರ ಮತ್ತು ಅಷ್ಟು ಮಿಸ್ ಆಗಿರೋ ಅಷ್ಟು ದಿವಸ ಹಾಕಿ ಅದನ್ನು ಮುಗಿಸ್ಬೇಕು. ಮತ್ತು ನೀವು 1,000 ಪದ್ಮ ದಿನನಿತ್ಯ ಹಾಕಿದ್ರಪ್ಪ ಅಂದರೆ 1 ಲಕ್ಷ ಆಗುತ್ತೆ. ಇಲ್ಲ ಅಂದರೆ ನಿಮ್ಗೆ ಆಗೋದಿಲ್ಲ ಅಂದರೆ 2-3 ವರ್ಷಕ್ಕರ ನೀವು ಮುಗಿಸ್ಬೋದು. ಆ ನಂತರ ನೀವು ಬೆಳ್ಳಿ ಪದ್ಮವನ್ನು ದಾನವಾಗಿ ಕೊಡ್ಬೋದು. ನೋಡಿರಿ, ಸೂರ್ಯಚಂದ್ರರನ್ನು ಕೂಡ ಹಾಕೋಬೇಕು. ತೋರಿಸಿನೆಲ್ಲ ಸೂರ್ಯ ಚಂದ್ರರು ಸ್ವಸ್ತಿಕವನ್ನು ಹಾಕೋಬೇಕು. ಸ್ವಸ್ತಿಕನ ಹಾಕ್ಕೊಳ್ಳೋದು ಪ್ರತಿನಿತ್ಯ. ಮತ್ತು ಹಂಗೆ ಅದ್ರ ಜೊತೆಗೆ ನೋಡಿರಿ, ಗೋಪದ್ಮ ಹಾಕೋಬೋದು. ಅದ್ರ ಆಕಳು ಮತ್ತು ಆಕಳು ಕರು ತೆಗೆದು ಅದ್ರೊಳಗೆ 33 ಪದ್ಮವನ್ನು ಅದ್ರ ಹೊಟ್ಟೆಯೊಳಗೆ ಹಾಕುವಂಥದ್ದು ನೋಡಿರಿ. ಸೂರ್ಯಚಂದ್ರರು ಬಲ ಎಡ ನೋಡಿಕೊಂಡು ಹಾಕಿರಿ. ಸೂರ್ಯಚಂದ್ರರು ನಮ್ಮ ಎಡಗಡೆಗೆ ಸೂರ್ಯ ಮತ್ತು ಬಲಗಡೆಗೆ ಚಂದ್ರ ಬರಬೇಕು ನೋಡಿರಿ. ಆ ನಂತರ ಪದ್ಮವನ್ನು ಹಾಕ್ಕೊಳ್ಳೋದು. ಪದ್ಮನೂ ಕೂಡ ಚಾತುರ್ಮಾಸ್ಯದ ರಂಗೋಲಿ ಒಳಗೆ ಅದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ. ಪದ್ಮವನ್ನು ಮೇಲೆ ಹಾಕಿ ತೋರಿಸಿದ್ನಲ್ಲ, ಅದೇ ಥರನ ಪದ್ಮವನ್ನು ಹಾಕ್ಕೊಳ್ಳೋದು. ಮತ್ತು ಅದ್ರ ಜೊತೆಗೆ ಏನಂದರೆ ನೀವು ಲಕ್ಷ್ಮೀ ಹೃದಯ, ನಾರಾಯಣ ವರ್ಮ ರಂಗೋಲಿಯನ್ನು ಕೂಡ ಹಿಡಿಬೋದು. ವ್ರತ ಅಂತ ಹಿಡಿಯುವಂಥದ್ದು ಅಂದರೆ ಸಪ್ರೇಟಾಗಿ ನೀವು ಹಾಕೋಬೋದು. ಗರುಡ ತೆಗಿತಿದ್ದೀನಿ ನೋಡಿರಿ, ಇದನ್ನು ಕೂಡ ನೀವು ಹಿಡಿಬೋದು. ಒಂದಷ್ಟು ಸಲ ಹಾಕ್ಕೊಳ್ಳೋದು. ಇದಕ್ಕೆ ದಾನ ಅಂತ ಏನಿರೋಂಗಿಲ್ಲ. ಕೆಲವೊಂದಕ್ಕೆ ಅದಾವು, ಕೆಲವೊಂದಕ್ಕಿಲ್ಲ. ಏನಾದರೂ ವಸ್ತ್ರದಾನವನ್ನು ಅದು ಮಾಡ್ಕೋಬೋದು ನೀವು. ಮತ್ತು ಶ್ರೀಗುಡ್ಡ ರಂಗೋಲಿ ಹಿಡಿಬೋದು. ಆಮೇಲೆ ಏನಾದ್ರೂ ಇನ್ನು ಬೇರೆ ಬೇರೆ ಇದಾವೆ, ತುಳಸಿ ಕಟ್ಟೆ ಅವೆಲ್ಲ ಇದಾವೆ, ಅದನ್ನೆಲ್ಲ ನೀವು ಹಿಡಿಬೋದು ನೋಡಿರಿ. ಬೇರೆಯವನ್ನೆಲ್ಲ ಹಾಕಿದ್ರೆ ಏನಪ್ಪ ಅಂತಂದ್ರೆ ನೀವು ಸೀರೆ ಮತ್ತು ವಸ್ತ್ರದಾನವನ್ನು ಕೂಡ ಕೊಡ್ಬೋದು. ಅಂದ್ರೆ ನಿಮ್ಮ ಅನುಕೂಲ ನೋಡಿಕೊಂಡು ಕೊಡ್ರಿ, ಇಲ್ಲ ಅಂದ್ರೆ ಬಿಟ್ಟರು ಆಗುತ್ತೆ. ಕೆಲವೊಂದಕ್ಕೆ ಕೊಟ್ಟರೆ ಶ್ರೇಷ್ಠ. ಬೆಳಗ್ಗೆನೇ ಹಾಕ್ಬೇಕು ನೋಡಿರಿ. ಆಮೇಲೆ ಗದೆಯನ್ನು ಹಾಕುವಂಥದ್ದು, ಕೃಷ್ಣನ ಕೊಳಲು, ಇವಿಷ್ಟು ಹಾಕ್ಕೋಬೇಕಾಗತ್ತೆ. ಅಂದರೆ ಇವಿಷ್ಟು ಅಂದ್ರೇನು, ಒಂದೊಂದು ನೀವು ಯಾವುದು ಹಿಡಿದಿರ್ತೀರಿ ನೋಡಿರಿ ಅದನ್ನು ಹಾಕಿರಿ. ಪ್ರತಿನಿತ್ಯನೂ ಹಾಕ್ಬೇಕು ಅದನ್ನು ಹಿಡಿದ ಮೇಲೆ. ಸ್ವಸ್ತಿಕ ಮತ್ತು ಸೂರ್ಯಚಂದ್ರ, ಪದ್ಮ, ಗರುಡ ದೇವರು, ಆಮೇಲೆ ಮತ್ಸ್ಯಾವತಾರ, ಕೂರ್ಮಾವತಾರ, ಸೀತಾನ ಸೆರಗು ಮತ್ತು ಶ್ರೀರಾಮನ ತೊಟ್ಲು, ಇವು ಯಾವಾದರೂ ನೀವು ಹಾಕೋಬೋದು ನೋಡಿರಿ. ನಾನಿಲ್ಲಿ ಇದು ಶೇಷನಾಗನ್ನು ಹಾಕ್ತಿದ್ದೀನಿ, ಅದು ಕಾಣಿಸ್ತಾ ಇಲ್ಲ. ಶೇಷನಾಗ ಇದನ್ನು ಹಾಕ್ಕೊಳ್ಳೋದು ದಿನಾಲು. ಇವೆಲ್ಲ ರಂಗೋಲಿನ ಏನಪ್ಪ ಅಂದ್ರೆ ಚಾತುರ್ಮಾಸ ರಂಗೋಲಿ ಒಳಗೆ ಬರ್ತಾವೆ. ಮತ್ತು ಶ್ರೀರಾಮನ ತೊಟ್ಲು, ತುಳಸಿ ಕಟ್ಟೆ ಹಾಕ್ತಿದ್ದೀನಿ ನಾನು. ಶ್ರೀರಾಮನ ತೊಟ್ಲು, ತುಳಸಿ ಕಟ್ಟೆ ಇವೆಲ್ಲನೂ ಹಾಕ್ಕೋಬೇಕು. ಮತ್ತು ದಾನ ಇದೇನಂದ್ರೆ ವಸ್ತ್ರದಾನ ಕೊಟ್ಟರು ಆಗುತ್ತೆ. ಒಂದು ವೇಳೆ ಇದು 4 ತಿಂಗಳೊಳಗೆ ಹಾಕೋದಾಗಿಲ್ಲ ಅಂದರೆ ಮುಂದಿನ ವರ್ಷಕ್ಕೂ ನೀವು ಅದನ್ನು ಹಾಕ್ಕೊಂಡು ಹೋಗ್ಬೋದು. ಆವಾಗ ಮುಗಿಸಿ ನೀವು ದಾನವನ್ನು ಕೊಡ್ಬೋದು. ಒಂದೊಂದು ಸತಿ ಒಬ್ಬೊಬ್ಬರಿಗೆ ಆಗಲ್ಲ ಹಾಕೋದು. ಮತ್ತು ರುದ್ರದೇವರನ್ನು ಹಾಕ್ಕೊಳ್ಳೋದು. ರುದ್ರದೇವರನ್ನು ಹಾಕ್ತಿದ್ದೀನಿ ನೋಡಿರಿ. ಎಲ್ಲ ಇವು ಚಾತುರ್ಮಾಸ ರಂಗೋಲಿ ಒಳಗೆ ಬರ್ತಾವೆ. ಪೂರ್ತಿ ರಂಗೋಲಿ ಯಾವ ಥರ ಇರ್ತಂತಂದು ತೋರಿಸಿನ ಹೋದ ವರ್ಷ. ಈ ಸಲನ ತೋರಿಸ್ತೀನಿ ನೋಡಿರಿ. ಇದಕ್ಕೆಲ್ಲ ರಂಗೋಲಿ ಹಾಕಿದ್ಮೇಲೆ ನೀವು ಅರಿಶಿನ ಕುಂಕುಮ ಏರಿಸಿ ಪೂಜೆಯನ್ನು ಮಾಡುವಂಥದ್ದು ನೋಡಿರಿ. ಮತ್ತು ಶ್ರೀಕೃಷ್ಣನ ಕೊಳಲು ಮತ್ತು ರಾಮನ ತೊಟ್ಲು ಎಲ್ಲ ಹಾಕ್ಕೊಳ್ಳೋದು. ಮತ್ತು ಸೀತಾ ಸೆರಗು ಹಾಕ್ತಿದ್ದೀನಿ ನೋಡಿರಿ. ಈಗ ಸೀತೆ ಸೆರಗು ಇವೆಲ್ಲ ಚಾತುರ್ಮಾಸ ರಂಗೋಲಿ ಒಳಗೆ ಬರ್ತಾವೆ.
ಇಲ್ಲಾಂದ್ರೆ ಬರೀ ಗೋಪದ್ಮ ವ್ರತವನ್ನಾದರೂ ಹಿಡಿಬೋದು. ಬರೀ ಆಕಳು ಮತ್ತು ಆಕಳು ಕರುವನ್ನು ಹಾಕಿ ಅದರ ಹೊಟ್ಟೆಯೊಳಗೆ 33 ಪದ್ಮವನ್ನು ಹಾಕಿ ಗೋದಾನವನ್ನು ಕೂಡ ಕೊಡ್ಬೋದು ನೋಡಿರಿ. ಪ್ರತಿನಿತ್ಯ ಹಾಕಬೇಕು. ಇದನ್ನು 5 ವರ್ಷ ಮಾಡಬೇಕು. 5 ವರ್ಷ ಮಾಡಿ ಏನೇನು ದಾನ ಇರ್ತದೆ ಅದನ್ನು ಕೊಡ್ಬೇಕು ನೋಡಿರಿ. ರಾಮನ ತೊಟ್ಲು ಹಾಕ್ತಿದ್ದೀನಿ ನಾನು. ಒಳಗಡೆ ಸಣ್ಣದಾಗಿ ರಾಮನ ತೆಗಿಬೇಕು. ನಾನು ಶ್ರೀಕರವನ್ನು ಹಾಕಿದೆ. ಪ್ರತಿನಿತ್ಯ ಇದನ್ನು ಹಾಕಬೇಕು. ಇಲ್ಲ ಮತ್ತು ಇದ್ರ ಜೊತೆಗೆ ಹನುಮಂತ ಅದನ್ನು ಹಾಕೋಬೋದು. ಗದಾ ಪದ್ಮ, ಕೊಳಲು ಮತ್ಸ್ಯಾವತಾರ, ಕೂರ್ಮಾವತಾರ ಅವೆಲ್ಲನೂ ಹಾಕೋಬೋದು ನೋಡಿರಿ. ಶ್ರೀಕೃಷ್ಣನ ಕೊಳಲು ಹಾಕ್ತಿದ್ದೀನಿ ನೋಡಿರಿ, ಸಣ್ಣದು. ಇಷ್ಟನ್ನು ಹಾಕೋಬೋದು. ಅದು ಸ್ವಲ್ಪ ನನ್ನ ಟ್ರೈಪಾಡ್ ಪ್ರಾಬ್ಲಮ್ ಆಗೈತಿ, ಹೀಗಾಗಿ ಒಂಚೂರು ಕೈಯಾಗಿ ಹಿಡ್ದಿದ್ದಕ್ಕೆ ಸರಿಯಾಗಿ ಕಾಣಿಸಿಲ್ಲ ಏನೋ. ಆಮೇಲೆ ಪೂರ್ತಿ ಎಲ್ಲ ರಂಗೋಲಿ ಆದಮೇಲೆ ಅಷ್ಟು ರಂಗೋಲಿ ಯಾವ ಥರ ಐತಿ ಅಂತ ತೋರಿಸ್ತೀನಿ ನೋಡಿರಿ. ಇದಿಷ್ಟನ್ನು ಹಾಕೋಬೋದು ನೀವು. ಅಂದರೆ ಇದನ್ನ ಸಪ್ರೇಟಾಗಿ ಹಾಕೋಬೋದು. ನಾನು ಯಾವುದ್ಯಾವ್ದನ್ನು ಹಾಕೋಬೋದು ಅನ್ನೋದನ್ನು ಮಾತ್ರ ತೋರಿಸಿದ್ದೀನಿ. ಇವಿಷ್ಟನ್ನು ಹಾಕೋಬೋದು ನೀವು. ಇನ್ನೂ ಅವೇ ಚಾತುರ್ಮಾಸದ ರಂಗೋಲಿ ಒಳಗೆ ಹಾಕೋಬೋದು. 1 ಲಕ್ಷ ಪದ್ಮ ಹಾಕೋರು ಕೂಡ ಹಾಕ್ಬೋದು. ದಿನಕ್ಕೆ 1,000 ಹಾಕಿದ್ರೆ ಆಗುತ್ತೆ ನೋಡಿರಿ. ಇಲ್ಲ ಜಾಸ್ತಿ ಹಾಕಿದ್ರೆ ಆಗುತ್ತೆ. ಪದ್ಮ ಹಾಕಿದ್ರೆ 1 ತಾಸುವರೆಗೂ ಆಗ್ಬೋದೇನು ಹಾಕಿದ್ರೆ ನೋಡಿರಿ. ಫಾಸ್ಟಾಗಿ ಹಾಕಿದ್ರೆ ಫಾಸ್ಟ್ ಆಗುತ್ತೆ, ಇನ್ನೂ ಕಮ್ಮಿ ಟೈಮ್ ಆಗುತ್ತೆ. ಸ್ಲೋ ಆದ್ರೆ ಸ್ವಲ್ಪ ಲೇಟ್ ಆಗ್ಬೋದೇನು. ಯಾರು ತುಳಿದಿರೋ ಜಾಗಕ್ಕೆ ಹಾಕಬೇಕು. ಮತ್ತು ಒಂದು ಮಣೆ ಮೇಲೆ ಹಾಕ್ರಿ, ಇಲ್ಲ ದೇವ್ರ ಮನೆಯೊಳಗೆ ಜಾಗ ಇದ್ರೆ ಹಾಕ್ರಿ. ಆ ಥರ ಹಾಕ್ಬೇಕು ನೋಡಿರಿ. ಪೀರಿಯಡ್ಸ್ ಆದಾಗ ಹಾಕಬಾರ್ದು. ಗದಾ ಪದ್ಮ ಎಲ್ಲನೂ ಹಾಕ್ಕೊಳ್ಳೋದು. ಆನೆ ಅಂಬಾರಿ ಆದರೂ ಹಾಕೋಬೋದು ನೀವು. ಅವ್ನು ತೋರಿಸಿಲ್ಲ ನಾನು ಇದ್ರೊಳಗೆ. ಸಣ್ಣ ಸಂಕ್ಷಿಪ್ತವಾಗಿ ಸಿಂಪಲ್ಲಾಗಿರೋ ಅಷ್ಟೇ ಇದ್ರಾಗ ತೋರಿಸೀನಿ ಪೂರ್ತಿ ಚಾತುರ್ಮಾಸದ ರಂಗೋಲಿನ. ಮತ್ತು ನಾನು ಮುಂದಿನ ವಿಡಿಯೋದೊಳಗೆ ತೋರಿಸ್ತೀನಿ ನೋಡಿರಿ ಯಾವ ಥರ ಆಗೈತೆ ರಂಗೋಲಿ ಅಂತ ಹೇಳ್ರಿ. ದಾನದ ಬಗ್ಗೆನ ಕೆಲವೊಂದು ಇರುತ್ತೆ ನೋಡಿರಿ, ಆ ಥರನ ಕೊಡ್ರಿ. ಇವಿಷ್ಟು ಹಾಕೋದು. ಇನ್ನೂ ಅದಾವ, ನೀವು ಯಾವ್ದು ಹಿಡಿತೀರೋ ಅದನ್ನು 4 ತಿಂಗಳು ಹಾಕೋದು ರಂಗೋಲಿ ನೋಡಿರಿ ಇದು. ಮತ್ತು ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ, ಯಾವಾಗ ಪ್ರಾರಂಭ ಚಾತುರ್ಮಾಸ ಈ ಒಂದು ರಂಗೋಲಿ ಹಾಕೋದು ಅದೆಲ್ಲ ಯಾವಾಗ ಶುರು ಅಂತಂದ್ರೆ ಜುಲೈ 6ನೇ ತಾರೀಕು ಭಾನುವಾರ ಶೈನಿ ಏಕಾದಶಿ ಐತಿ. ಅಲ್ಲಿಂದ ಹಿಡಿದು ಉತ್ಥಾನ ದ್ವಾದಶಿವರೆಗೂ 4 ತಿಂಗಳು ಹಾಕೋದಿರ್ತೈತಿ. ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿರಿ, ಇಲ್ಲಾಂದ್ರೆ ವಿಷಯ ಗೊತ್ತಾಗೋದಿಲ್ಲ. ಈ ರಂಗೋಲಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಏನಾದರೂ ಕಾಮೆಂಟ್ ಇದ್ದರೆ ಕಾಮೆಂಟ್ ಹಾಕಿರಿ. ಮತ್ತು ನಾನು ಹೊಸ ಒಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.